ಗೈಸ್ ಎಷ್ಟು ಸ್ವೆಟ್ ಆಗಿದೆ ನೋಡಿ. ಬಿಗಿ ಬಿಗಿ ರಾತು ದೇವ, ಇಷ್ಟು ಬೆವುತ್ರೆ ಹೆಂಗೆ ಕತೆ. ಕ್ಯಾಮ್ರಾ ನೋಡ್ತೀನಿ, ನನ್ನೆಲ್ಲ ನೋಡ್ಬೇಕು. ಮಳೆ ಬರ್ತಾಯಿದೆ, ತೋರಿಸ್ತೇನೆ ರೀ. ಬರ್ತಿದ್ಯಾ, ನಿಂತಿದ್ಯಾ? ಇದು ಸಕ್ಕರೆ, ಇದು ನಮ್ಮ ಜೀಡ ನೋಡಿ, ನಮ್ಮ ಜೀಡ. ನೋಡಿ ನಮ್ಮ ಜೀಡ. ಇವತ್ತು ಕಿಟಕಿ ತೆಗ್ದೆ ಮಲ್ಕೊಂತೀರ್ಬಿಟ್ಟ. ಸೋಗಯ್ಯ ಸೋಗಯ್ಯ ಏಯಜ ಸೋಗಯ್ಯ ಆಸು ಬಿಗಿ ಬಿಗಿ ರಾತು. ಇದು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರುವಾಗ ಅಲ್ಲಿ ದೇವಸ್ಥಾನದಲ್ಲಿ ಶೂಟ್ ಮಾಡೋದು ಮಾಡಿಸ್ಬಿಟ್ಟೆ. ಆಮೇಲೆ ಹಾಕ್ಕೊಂಡು ಇಲ್ಲೆಲ್ಲ ಹತ್ತಿರ ನಮ್ಮ ಮನೆಗೆಲ್ಲ ಸಿಟಿ ಸೈಡಪ್ಪ ಎಲ್ಲ ಹತ್ತಿರ ನಡ್ಕೊಂಡೇ ಹೋಗ್ಬೋದು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತಲ್ಲ. ಹೇಳ್ಬೇಕು ಈಗಲೇ. ಇದು ಫ್ಯಾಬ್ರಿಕ್ಕು ಮತ್ತು ಡಿಟರ್ಜೆಂಟ್ ಲಿಕ್ವಿಡು. ಅದು ಬರೀ 1 ಲೀಟರ್ಗೆ 200 ರೂಪಾಯಿ ಆಗ್ತಿತ್ತು. ಹಾಗಾಗಿ ಸುಮಾರು ಖರ್ಚಾಗ್ತಿತ್ತು. ಅದಕ್ಕೆ ಇದರಲ್ಲಿ ಈ ಥರ ತರಿಸಿದ್ರೆ 5 ಲೀಟ್ರ್ ಮಾಡ್ಕೊಬೋದು. ಇದರಲ್ಲಿ 1 ಲೀಟ್ರಿಗೆ 200 ರೂಪಾಯಿ ಆದರೆ ಎಷ್ಟು ಖರ್ಚಾಗುತ್ತೆ. ಅದಕ್ಕೆ ಹಂಗಾಗಿ ಈ ಥರದ್ದು ಲಿಕ್ವಿಡ್ನ ತರಿಸಿದ್ವಿ. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು 5 ಲೀಟ್ರ್ ಮಾಡಿಕೊಂಡ್ರೆ ಸುಮಾರು ದಿನ ಬರುತ್ತೆ. ನೀವು ಈ ಥರ ವಾಷಿಂಗ್ ಮಿಷಿನು ಇರೋರು ಈ ಥರ ಯೂಸ್ ಮಾಡ್ಕೊಬೋದು. ಈ ಥರ ಲಿಕ್ವಿಡ್ಗಳನ್ನ ತರಿಸಿ ನೀರು ಹಾಕ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ಗೊತ್ತಿಲ್ಲ. ಇದು ಮೇ 1ರಿಂದ ಮೇ 10ವರೆಗೂ ಸಾಯಿವರಂ ಜೈಲ್ ರೋಡು ಶಿವಮೊಗ್ಗದಲ್ಲಿ ಮ್ಯಾಂಗೋ ಮೀಲ್ಸ್ ಇತ್ತು. ಎಷ್ಟು ಜನ ಇದ್ದರು ಗೊತ್ತಾ, ತುಂಬ ಜನ ಇದ್ದರು. ನಾವು ವೆಯ್ಟ್ ಮಾಡಿದ್ವಿ. ಈ ವರ್ಷ ಅದು ಸೀಸನ್ ವೈಸ್ ಬರೋದಲ್ಲ, ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕು. ನೆಕ್ಸ್ಟ್ ಇಯರ್ ನನ್ನ ಮಗಳು ಮದುವೆ ಆಗಿ ಹೋಗಿದ್ದರೆ ಅವ್ಳ ಜೊತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಈ ವರ್ಷ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಚೆನ್ನಾಗಿತ್ತೆಲ್ಲ. ಮ್ಯಾಂಗೋ ಚಟ್ನಿ, ಮ್ಯಾಂಗೋ ಪಾಯಸ, ಮ್ಯಾಂಗೋ ಹೋಳ್ಗೆ, ಶ್ರೀಕರಣೆ ಎಲ್ಲವೂ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ನಮ್ಮ ಜನನೇ ಇರಲಿಲ್ಲ. ನಮ್ಮ ಎದುರುಗಡೆ ಇಬ್ಬರು ಕೂತಿದ್ರ. ಕ್ಲೀನಾಗಿ ನನಗೆ ಕ್ಯಾಪ್ಚರ್ ಕೂಡ ಮಾಡೋಕ್ಕೆ ಆಗಲಿಲ್ಲ. ಪ್ರೈವೇಸಿ ಇರಲ್ವಲ್ಲ, ಅವ್ರಿಗೂ ಒಂಥರ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಊಟ ಎಲ್ಲ ಅಷ್ಟು ಜನ ಇದ್ದರು. ಮ್ಯಾಂಗೋ ಮೀಲ್ಸ್.
ಈಗ ಸಾಯಿವರಂ ಹೋಟ್ಲ್ ಎದುರುಗಡೆ ಆಭರಣದ್ದು ಜ್ಯುವೆಲ್ರಿ ಶಾಪ್ ಓಪನ್ ಆಗಿದೆ, ಮೊನ್ನೆಯಿಂದ ಓಪನ್ ಆಗಿದ್ದಿದ್ದು. ಇದ್ರ ಹತ್ರ ಇತ್ತು, ಶಿವಮೊಗ್ಗ ಆಪ್ಟಿಕಲ್ಸ್ ಹತ್ರ ಇತ್ತು. ಈಗ ಇಲ್ಲಿ ಸಾಯಿವರಂ ಹೋಟ್ಲ್ ಜೈಲ್ ರೋಡಲ್ಲಿ ಆಭರಣ ಓಪನ್ ಮಾಡಿ. ಈಗಷ್ಟೇ ಮ್ಯಾಂಗೋ ಮೀಲ್ಸ್ ಊಟ ಮಾಡ್ಕೊಂಡು ಬಂದ್ವಿ. ಇವತ್ತು ಮೇ 4th ಇತ್ತಲ್ಲ ಪುಟ, ಮೇ 4th 10th ಇತ್ತು. ಬರೀ ಮ್ಯಾಂಗೋದೇ ಊಟ. ಸಾಯಿವರಂ ಮೇ 1 ಮೇ 10th ಇತ್ತು. ಸಾಯಿವರಂ ಜೈಲ್ ಸರ್ಕಲ್ ಹತ್ರ ಆಭರಣ ಎದುರುಗಡೆ. ಈಗ ಆಭರಣ ಮೊನ್ನೆ ಶಿಫ್ಟ್ ಆಯಿತು ಜೈಲ್ ರೋಡಿಗೆ. ಅದರ ಎದುರುಗಡೆ ಸಾಯಿವರಂ ಹೋಟ್ಲಿದೆ, ಅಲ್ಲಿ ಮ್ಯಾಂಗೋ ಮೀಲ್ಸ್ ಅಂತ. ಮಾವಿನಕಾಯಿ ಚಟ್ನಿ, ಮಾವಿನಕಾಯ್ದು ಚಿತ್ರಾನ್ನ, ಮಾವಿನಕಾಯಿ ಹೋಳಿಗೆ, ಮಾವಿನಕಾಯಿ ಶೀಕರಣೆ, ಮಾವಿನಕಾಯಿ ಹಣ್ಣಿನ ಪಾಯಸ, ಒಟ್ಟೆಲ್ಲ ಟೋಟಲಾಗಿ ಎಲ್ಲ ಮಾವಿನಕಾಯ್ದೆ ರೆಸಿಪೀಸು ಇದ್ದಿದ್ದು. ಎಷ್ಟು ಜನ ಇದ್ರಂದರೆ ಒಂದು ಹಾಫ್ ಆನ್ ಅವರ್ ನಾವು ಕಾದಿ. ಆಮೇಲೆ ಸಿಕ್ಕಾಪಟ್ಟೆ ಜನ ಬಂದರು, ತುಂಬ ಜನ ಇದ್ದರು. ಇದೆಲ್ಲ ಜನಗಳಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಬ್ಲಾಗರ್ಸ್ಗಳಿಂದ, ಶಿವಮೊಗ್ಗದ ಬ್ಲಾಗರ್ಸ್ ಸುಮಾರು ಜನ ಇದ್ದಾರೆ. ನಮಗೂ ಅವರಿಂದನೇ ಗೊತ್ತಾಗಿ ನಾವು ಹೋಗಿದ್ದು. ಇದರಿಂದನೇ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ನ ಎಷ್ಟು ಜನ ಸ್ಕ್ರೋಲ್ ಮಾಡ್ತಾರೆ, ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಚೆನ್ನಾಗಿತ್ತು. ನಾನು ಯಾಕೆ ಹೋದೆ ಅಂದರೆ, ನಮ್ಮ ಸೈಡಲ್ಲಿ ಅಪ್ಪ ಇಷ್ಟೊಂದು ದುಡ್ಡು ಹಂಗೆ ಹಿಂಗೆ ಅಂತಾರೆ. ಅಟ್ಲೀಸ್ಟ್ ಊಟಕ್ಕಾದರೂ ನಾವು ಕೆಲವು ತುಂಬ ಜುಗ್ರುಗಳನ್ನ ನೋಡಿದ್ದೀವಿ. ಜುಗ್ತನ ಮಾಡಿ ಯಾರಿಗೋ ಇಟ್ಟು ಅವರು ಏನೋ ಅನುಭವಿಸಿ ಸತ್ತೋಗ್ಬಿಡ್ತಾರೆ. ಮತ್ತು ಆಸ್ಪತ್ರೆ ಏನು ತಿಂದರೆ ಆಸ್ಪತ್ರೆಗೆ ಇಡೋರನ್ನ ನೋಡಿದ್ದೀನಿ. ಅಟ್ಲೀಸ್ಟ್ ನಾವು ತಿನ್ನೋಕ್ಕಾದರೂ ನಾವು ಸ್ಪೆಂಡ್ ಮಾಡಬೇಕು. ಬೇರೆ ಅದಕ್ಕಾದರೂ ಖರ್ಚು ಮಾಡ್ತಾ ಹೋದ್ರೆ ತಿನ್ನೋಕ್ಕಾದರೂ ಸ್ಪೆಂಡ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಇಯರ್ ನನ್ನ ಮಗಳು ಮದುವೆ ಹೊಟ್ಟೋಗಿರ್ತಾಳೆ. ನನಗೆ ತಿನ್ನೋಕ್ಕೆ ಅವನ ಜೊತೆ ಚಾನ್ಸ್ ಸಿಕ್ಕಲ್ಲ, ಮತ್ತು ನನ್ನ ಕರ್ಕೊಂಡು ಹೋಗೋರು ಯಾರಿಲ್ಲ. ಹಾಗಾಗಿ ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡೆ ಈ ವರ್ಷ. ಲಾಸ್ಟ್ ಇಯರು ನಾವು ಮೇ 9ಕ್ಕೆ ಈ ಏರಿಯಾಗೆ ಬಂದಿದ್ದು. ಅಲ್ಲಿ ಸಿಟಿಲೇ ಇರೋದ್ರಿಂದ ನಮಗೆಲ್ಲ ಇಲ್ಲಿದ್ದೆಲ್ಲ ಅಪ್ಡೇಟ್ಸು ಗೊತ್ತಾಗುತ್ತೆ. ಮತ್ತು ಎಲ್ಲದಕ್ಕೂ ನಿಯರ್, ನಾವು ಸೆಂಟರಲ್ಲಿ ಇರೋದ್ರಿಂದ ಎಲ್ಲದಕ್ಕೂ ನಿಯರ್. ಇಲ್ಲಿಂದ 5 ಮಿನಿಟ್ಸ್, ಎಷ್ಟೇ 9 ನಿಮಿಷನಾ ಇಲ್ಲಿಂದ ಅಲ್ಲಿಗೆ ಜರ್ನಿ ಮಾಡಿದ್ದು ನಾವು. 10 ಮಿನಿಟ್ಸ್ ಜರ್ನಿ ಅಷ್ಟೇ. ಎಲ್ಲ ನಿಯರ್ ಆಗಿರೋದ್ರಿಂದ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಮ್ಯಾಂಗೋ ಮೇಳನೂ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ. ಲಾಸ್ಟ್ ಇಯರ್ ನಾನು ಶೂಟ್ ಮಾಡಲಿಲ್ಲ, ಹೋಗಲಿಲ್ಲ. ಈ ವರ್ಷ ಮ್ಯಾಂಗೋ ಮೇಳ ಅದನ್ನು ಶುರು ಮಾಡ್ತೀವಿ. ಇಲ್ಲಿಂದ ಫ್ರೀಡಮ್ ಪಾರ್ಕು ನಮ್ಮ ಮನೆಗೆ 4 ಕಿಲೋಮೀಟ್ರ್ ಆಗ್ಬೋದು. ಅಲ್ಲೂ ಅಷ್ಟೇ, ಏನಾದರೂ ಒಂದು ಮೇಳನ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಮ್ಯಾಂಗೋದು ಕೂಡ ಮಾಡ್ತಾರೆ, ಹಾಗೂ ಕೂಡ ಹೋಗಿ ಶೂಟ್ ಮಾಡಬೇಕು. ಅನ್ಕೋತೀನಿ ಆ ಟೈಮಿಗೆ ಏನು ಬರುತ್ತೋ. ಗುರುವಾರ ಸಂಜೆಯಲ್ಲಿ ಮಳೆ ಬಂತು, ತುಂಬ ಮಳೆ ಅಂದರೆ ಮಳೆ ಬಂತು. ಆವಾಗ ಸ್ವಲ್ಪ ಶೆಕೆ ಕಮ್ಮಿ ಆಯಿತು. ಈಗ ಮತ್ತೆ ಈಗೆಲ್ಲ ಶೆಕೆನೇ. ನಾನು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಅಲ್ಲೋದಾಗ ಅದನ್ನು ಶೂಟ್ ಮಾಡೋಕ್ಕೆ ಜ್ಞಾಪಕನೇ ಬರಲಿಲ್ಲ. ಅಲ್ಲಿಂದ ಬರ್ತಾ ಇಲ್ಲಿ ಚೌಕಿ ಅಂತ ಇದೆ, ಚೌಕಿಗೆ ನಡ್ಕೊಂಡು ಹಂಗೆ ಹಣ್ಣೇನಾರು ತೊಗೊಂಡೋಗೋಣ ಅಂತ ಹಂಗೆ ನಡ್ಕೊಂಬರ್ತಾಯಿದ್ದೆ. ಮಳೆ ಅಂದರೆ ಮಳೆ. ಒಂದಿಬ್ಬರು ಲೇಡೀಸ್ ಕರೆದ್ಬಿಟ್ಟು ಬನ್ನಿ ಅಂತ ಕರೆದು, ಪಾಪ ಮಳೆ ನಿಲ್ಲೋರ್ಗೂ ಅಲ್ಲೇ ಕೂತಿದ್ದು. ಆಮೇಲೆ ಬಂದೆ. ಬಿಗಿ ಬಿಗಿ ರಾತಮಿ. ಇದು ಒಂದು ರೀಲ್ಸ್ನ ಶೂಟ್ ಮಾಡಿದೆ. ಈ ವೈಟ್ ಹಾಕ್ಕೊಂಡಿದ್ನ ಬೆಡ್ದು ಇದು ಕವರ್ ಸಹ ಬೆಡ್ಶೀಟ್ ಬ್ಲಾಂಕೆಟ್ ಸಹ ಇದೇ ಥರ ಇತ್ತು, ಮ್ಯಾಚ್ ಆಗ್ತಿತ್ತು. ಅದಕ್ಕೆ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಂದಾಗ ನಂದು ಪಬ್ಲಿಕ್ ಇಟ್ಟಾಗ ಒಬ್ಬರು ಇದು ಕೊಡ್ತಾಯಿರಲಿಲ್ಲ, ಫಾಲೋ ಕೊಡ್ತಿರಲಿಲ್ಲ. ಈಗ ಪ್ರೈವೇಟಿಗೆ ಆದಮೇಲೆ ಒಬ್ಬೊಬ್ಬರು ಫಾಲೋ ಕೊಡ್ತಾಯಿದ್ದಾರೆ. ಹೆಂಗಲ್ಲ ನಮ್ಮ ಜನಗಳು.